ಏನ್ ಗುಣಣ್ಣ ಮೊನ್ನೆ ರಾತ್ರಿ ಬರ್ತನ ನಂಗ ಹೋಗ್ಬಿಟ್ಟಲ್ಲ ಫೋನ ಮಾಡಿಲ್ಲ. ಪಿಕ್ಚರ್ಗೆ ಹೋಯ್ತು ನೋ ಮರ್ಯ, ಅದಕ್ಕೆ ಬರ್ಲಿಲ್ಲ. ಪಿಕ್ಚರ್ಗೆ ಒಬ್ಬತ್ತಾಗಿದ್ದೆ. ಯಾವಾಗ್ಲೂ ಒಬ್ಬನೇ ಹೋಗ್ತೀನ ನಾನು. ಅಯ್ಯಪ್ಪ ಮತ್ತೆ ಎದ್ರಿಕೆ ಆಗಲ್ಲನ? ಹೈ ಅದ ಯಾ ಎದ್ರಿಕತ್ತ ನಿನ್ನ ದೆವ್ವಾಗಿ ಬಂದ್ರ ಯಾ ದೇವ್ರಲ್ಲ ಎದಕ್ಕೆ ಎದ್ರಲ್ಲ ನಾನು. ಯಪ್ಪ ಯಾವ್ದಕ್ಕೆ ಎದ್ರಲ್ಲ ಏನಪ್ಪ ನೀನು? ಯಾವ್ದು ಎದಕ್ಕೆ ಎದ್ರಲ್ಲ. ಸರಿ ಹಂಗನ್ನಪ್ಪ ಅಂದ್ರ ನನ್ಗೆ ಗೊತ್ತಿರೋ ಒಂದ್ ಜಾಗ ಐತೆ, ಅಲ್ಲಿ ದೆವ್ವ ಐತೆ ಅಂತ ಹೇಳ್ತಾರಲ್ಲ, ಹೋಗೋಣ? ಹೋಗೋಣ ಹೋಗಣ್ರ ಪಕ್ಕ ಪಕ್ಕ ಹೋಗ್ಬರ್ರಿ. ಈಗ ಹೋಗೋಣ ಬಾ. ಯಾಕೆ ಎದ್ರಾಗತ್ರಿ? ನಿನ್ನ ದೆವ್ವ ಕಂಡ್ರೆ ಎದರಲ್ಲ ಪದರಲ್ಲ ಅಂತ ಸುಳ್ಳು ಬಳಕೆ ಅಂತ ನಿನ್ನ ಬಾ. ಇನ್ನು ಎಷ್ಟು ದೂರ ಹೋಗ್ಬೇಕು ನಾವು? ಅಣ್ಣ ಇಲ್ಲೇ ಮುಂದಕ್ಕೆ ಹೋದಪ್ಪ ಅಂದ್ರೆ ದೆವ್ವದ ಅರಮನೆ ಸಿಗ್ತತಿ. ಯಪ್ಪ ಅರಮನಿಗೆ ಅಲ್ಲೆಂದ ಕರ್ಕೊಂಡ್ ಹೊಂಟ್ಯಾಣ? ಅಲ್ಲಿ ಅಂತದ್ ಏನಾಯ್ತು ಮರ್ಯ? ನಾನ್ ಬರಲ್ಲಪ್ಪ ಅಲ್ಲಿಗೆ. ಏನಾಗ ಬಾ. ಏನಾಯ್ತು ಹೇಳ್ರ ಮರ್ಯ ಅಂತದ? ಅಣ್ಣ ಏನಿಲ್ಲ, ಆ ಅರಮನೆಗ ರಾಜ ರಾಣಿ ಇಬ್ರೇ ಇದ್ರು. ರಾಜ ಯುದ್ಧ ಮಾಡಕ್ ಹೋದಾಗ ರಾಣಿ ಒಬ್ಳೇ ಇದ್ಲಲ್ಲ, ಅವಾಗ 4 ಜನ ಗಿಡ್ಡಿಕ್ಕಿರೋರು ಬಂದು ಆಕಿನ್ ರೇಪ್ ಮಾಡ್ಬಿಟ್ರು. ಆಕೆ ಸತ್ತೋದ್ಲನ್ನ ಚಿಂತೆಗ ರಾಜ ಕೂಡ ಸತ್ತೋಗ್ಬಿಟ್ಟ. ಆ ಅರಮನೆಗೆ ಯಾರ್ಯಾರು ಹೋಕಾರ ರಾಜ ಗಿಡ್ರನ್ನ ಅವ್ರನ್ನೆಲ್ಲಾರ ರೇಪ್ ಮಾಡ್ತಾರ. ಕೆಲ್ಸ ಐತಿ, ಮನೆಗೆ ಹೋಗಿ ಬರ್ಲಾ? ಎದಕ್ಕಣ? ಮನೆಗೆ ಹೋಗಿ ಬರ್ತಪ್ಪ. ಎದಕ್ಕ? ಮತ್ತೇನ ರೇಪ್ ಗೀಪ್ ಅಂತೀರಿ, ಅದಕ್ಕೆ ಹೋಗ್ ಬಂದ್ಬಿಡ್ತು ಮನೆಗೆ. ಆತ ಮಾಡೋದು ರೇಪು ದೆವ್ವ ನಿನಗಲ್ಲ, ಹೆಣ್ಮಕ್ಳಿಗೆ. ಹಂಗಲ್ಲ ಏನು ಬರ್ಗಿಟ್ಟಿರಲ್ವಾ? ನಮ್ ಬರಕತ್ತೀವಪ್ಪ ಯಪ್ಪ. ನೋಡಪ್ಪ ಬರ್ರಿ ಕುತ್ಕೊಂಡ್ಬಿಟ್ರಲ್ಲ. ಅಣ್ಣ ನಡ್ ಸಾಕಾಯ್ತು, ಒಂದ್ 5 ನಿಮಿಷ ಕೂತ ಅವಂಗ ಹೋಗೋಣಂತೆ. ನೀವ್ ಏನ ಮಾಡ್ತಿರೋ ಮರ್ಯ? ಅಣ್ಣ ದೆವ್ವ ಎಂತ ಸೊಕ್ಕಿನ ಸುಳ ಮಕ್ಳು ದೆವ್ಗಳು ನೋಡವು. ನಾವು ಮನಿ ಬಾಡಿ ಕಟ್ತೀವಿ, ಕರೆಂಟ್ ಬಿಲ್ ನಾವು ಕಟ್ತೀವಿ, ರೇಷನ್ ನಾವ ತರ್ತೀವಿ, ಮನಿಗಿನಿ ಎಲ್ಲ ಕಟ್ಟಿ ಮೊದ್ಲಿಂದ ನಾವೆಲ್ಲ ದುಡ್ಡು ಹಾಕಿ ಎಲ್ಲ ರೆಡಿ ಮಾಡ್ಕೊಂತೀವಿ. ಆದ್ರ ಆ ಮಿಂಡ್ರು ಹುಟ್ಟಿ ದೆವ್ಗಳು ಅದಾವಲ್ಲ, ಬಂದು ನಮ್ಮನೆ ವಾಸ ಮಾಡೋದಲ್ದೆ ನಮ್ ದೇಹದಾಗ ಬಂದು ವಾಸ ಮಾಡ್ತಾವ ನೋಡು. ಕೆರೆ ನೋಡ್ಬೇಕು ದೆವ್ಗಳಿಗೆಲ್ಲ. ಇನ್ನೊಂದ್ ನೋಡಿ ಎಂತ ಐಡಿಯಾ ಮಾಡ್ತಾವ ಮಂಗ್ಸುಳ ಮಕ್ಳು. ಯಾರನ್ನ ಮದ್ವೆ ಆಗಿರ್ತಾರಲ್ಲಪ್ಪ, ಆ ಗಂಡನ್ ಮೈ ಒಳಗ್ ಹೋಗ್ಬಿಡ್ತಾವು ಫಸ್ಟ್ ನೈಟ್ ಟೈಮ್ನಾಗ. ಮತ್ತೆ ಭಾರಿ ಸುಳ ಮಕ್ಳು ದೆವ್ವ, ಹುಷಾರಿರ್ಬೇಕಪ್ಪ. ಅದಕ್ಕ ನಾ ಹೆಂಗ್ ಮಾಡ್ತು ಗೊತ್ತಣ್ಣ, ದೆವ್ ಕಂಡ್ರ ಸುತ್ತೋರ್ದು ಹುಚ್ಚೈಕೆ ಬಿಡ್ತಾಣ. ಅರ್ಶನ ಮೈ ಇದ್ದಾರೋ ಹೊರಗ್ ಹೋಗ್ಬಾರ್ದಂತಾರ ಮರ್ಯ. ಎದಕ್ಕ? ಇವೆಲ್ಲ ಮತ್ತೆ ಅನುಭವ ಆಗಿರ್ತಾವು. ಅರ್ಶನ ಹಚ್ಕೊಂಡ್ರ ಬರಲ್ಲ ಏನ್ ಮತ್ತೆ ದೆವ್ವ? ಬರಲ್ಲ. ಹೌದೇನ? ಅರ್ಶನ ಇಲ್ಲ ಅಂದ್ರೆ ಏನ್ ಹಚ್ಚಿವ ಕಳದಿತ್ತಲ್ಲ. ಯಪ್ಪಲೇ ಚಳಿ. ರಾಜಾ ಚಳಿ ಐತಿ, ಹುಚ್ಚ ಬಂದ್ಬಿಡ್ತಾರೆ. ಪಣಿ ಬಂದೆ ಹುಷಾರಪ್ಪ. ನಾನ್ ಎದಕ್ಕೆ ಎದ್ರಲ್ಲ. ನಾನ ಕೊಳ್ಳಿ ದೇವ್ ಇದ್ದಂಗ ಅದನ್ನ, ಇವ್ರು ನನಗ್ ದೇವ್ ಅಂತ ಎದುರಿಸ್ತಾರ. ಈ ಸಮಯ ಆನಂದಮಯ ದೆವ್ವ. ಪಣಿ ರಾಜಾ ಏನಂತ ಎದರ್ಸಿದ್ ಬಿಡ ನಿಮಗ್ ನಾನ್ ಹಂಗೆ ದೇವ್ ಐತೆ ಹುಚ್ಚ ಬಂದ ಸುಮ್ಮನೆ ಕುತ್ಕ. ಹ್ಞೂನಪ್ಪ. ನಿನ್ನ ಪಣಿ ನಿಮ್ಗೊಂದ್ ವಿಚಾರ ಗೊತ್ತಾ? ಹೇಳಿದ್ರು ಗೊತ್ತಾಗದ. ಏನ್ ಹೇಳ? ನಾನ್ ಹೇಳೋ ವಿಚಾರ ನೀವ್ ಕೇಳಿದ್ರ ಮೈಯೆಲ್ಲ ನಡಿಬಿಡ್ತತ್ ನೋಡು. ಹೌದಾ? ಅಂತ ವಿಚಾರ ಏನಣ್ಣ? ಈಗ ಒಂದ್ 5-6 ವರ್ಷದ ಕೆಳಗಡೆಗೆ ನನ್ನೇನ್ ತೆರಿಗಂತಂದೆ ತವ್ರ ಮನೆಗೆ ಹೋಗಿದ್ಲ. ನಾನ್ ಗ್ಯಾಪ್ನಾಗ ಫುಲ್ ಟೈಟ್ ಆಗಿ ಎಣ್ಣೆ ಹೊಡ್ಕೊಂಡ್ ಮಕ್ಕಂಬಿಟ್ಟಿದ್ದೆ. ಏನ ಎದಿ ಮೇಲೆ ಬಂದ್ ಕುಂತೈತೆ ಅನ್ನೊಂದು ಒಂದು ಸಂಕಟ ಬರಕೈತಿ ನನಗೆ. ಅದು ನೋಡ್ರಿ ಹೆಣ್ದೇವ. ನಾನು ಸೈಡಿಗೆ ಮನ್ಸಿ ಬಿಟ್ಟು ನೋಡಿ ಹೇಳ್ತ ಯಪ್ಪ ಯವ್ವ ಯಪ್ಪ ಯವ್ವ ಅಂತಂದೇಳಿ ಹೊಡೆ ಹುಡ್ಬೇಕ ಗುಡಿ ಹುಡ್ಕೊಂಡ್ ಹೋಗಿತ್ತದು. ಯಪ್ಪ ಈ ಗೋಣಪ್ಪನಿಂದ ನನ್ ಬಿಡಿಸು ಅಂತಂದೇಳಿ ದೆವ್ವನವಾಗ ದೇವ್ರ ಹತ್ರ ಕಳಕೈತೆ ನಿನ್ನ ಮತ್ತೆ ನನ್ ಭೇಟಿ ಹೆಂಗಿರ್ತವೆ ದೊಡ್ಡ ತಪ್ಪ. ನೀವು ನನ್ನ ಅನಾಹುತನ ಹೋಯ್ತಾ? ಅದಕ್ಕ ಯಾ ದೆವ್ವನು ನನ್ಗೇನು ಮಾಡಂಗಿಲ್ಲ. ಹೌದಪ್ಪ, ಇರ್ಬೋದು. ನೋಡಕ್ ನಾನ್ ಹಿಂಗ 4 ಕಡೆ ಯಾ ದೆವ್ ಬಂದ್ರು ಬಿಡೋದಿಲ್ಲ. ಇದಪ್ಪ ಕಾಲಡಿಗೆ ಅವೆಲ್ಲ ಎಂದಲ್ಲ ನಿಮಗೆ ಸಾಮಾನ್ ಅಂತಲ್ಲ ಒಡ್ತಂಗಿರ್ತಾವ ನನವು ಮರ್ಸ ದೆವ್ವ ಆಗಿರೋದು ತಡ್ಕೊಂಡಪ್ಪ. ಮನುಷ್ಯರ ಏನಪ್ಪಂದ್ರೆ ಹೊಡ್ತ ತಡ್ಕೊಂಡ್ ಕಿತ್ತು ಬೆಳಂಗಿ ದೊಡ್ಡದಪ್ಪ ನೀನ್. ಟೈಮ್ ತಗೊಂಡ್ಬರ್ರಿ, ಮುಂದಕ್ಕೆ ದೇವ್ ನೋಡಮ್ ಬರ್ರಿ ಅಣ್ಣ. ನೋಡ್ರಿ ಯಾ ದೆವ್ ಇಲ್ಲ. ತೋರ್ಸ್ ಬಾ ನಿನ್ಗೆ. ಬಾ ಏನ ಬಣಿ ಅಲ್ಲಿ ಏನೋ ಓದಂಗ ಆಗತ್ತಿತ್ತು. ಇಲ್ಲೋ? ಹೌದಣ್ಣ, ಅದ ಅಲ್ಲದ. ಪಣಿ ದೆವ್ ಆಯ್ತು ಅಲ್ಲಿ. ರಾಜು ಅಣ್ಣ ಬಾರಪ್ಪ ದೆವ್ವನ. ಏನ್ ಮಾಡಕತ್ತೀರ ನೀವು? ನೀನ್ ಒಂದ ದೆವ್ಕ್ ಇದು ಮಾಡ್ತೀಯ, ನಾವ್ ಇವತ್ ಮಾಡ್ತೇವೆ ದೆವ್. ನಾ ಕಾಮಿಡಿ ಮಾಡೀನ್ರು. ಕಾಮಿಡಿ ಮಾಡ್ಯ? ತಮಾಷೆ ನಾ ಇವತ್ ನೀನ್ ಅಮಾಷೆ ಮಾಡ್ತಾ ಇರ್ತೀವಿ ರಾಜು. ಅದು ಬೆಕ್ಕದಾಗ ಅಣ್ಣ, ಇವತ್ ನಾವ್ ಅದಕ್ ಮಾತ್ರ ಬಿಡಲ್ಲಣ್ಣ. ಏನ್ ಮಾಡ್ತಿರು?
ಏನ್ ಮಾಡ್ತಾನ ಮಾಡಿ ತೋರಿಸ್ತೀನಿ ನಿನಗೆ. ಅದು ಫಸ್ಟ್ ಗಂಟೆವ ಹೆಣ್ದೇವ ತಿಳ್ಕೊಳ್ರು. ತಾಳ್ಮೆ ಇಲ್ಲ ಅಣ್ಣ, ನಮಗೆ ಪೇಶನ್ಸ್ ಇಲ್ಲ ತಡ್ಕನದ ಅಣ್ಣ. ನೋಡ್ಕಪ್ಪೆ ನೀವೇನಾದ್ರೂ ಮಾಡ್ರಪ್ಪ, ನಾ ಅಂತ ಓಡೇ ಬಿಡ್ತೀನಿ. ನೋಡು ರಾಜ ಅಣ್ಣ ನಮ್ಮ ನಕ್ಕೆ ಅಂತ ಬಾಜ ಓಡೋದು. ನಾನು ಬಂದಿ